ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಕ್ರಮ್ ಮೆಹಲ್. ಬನ್ನಿ ನಾವು ಇವತ್ತು ವಿಕ್ರಮ್ ಮೆಹಲ್ಗೆ ಹೋಗಿ ಅಲ್ಲಿ ಏನೆಲ್ಲ ಇದೆ ಅಂತ ನೋಡುವ. ಫ್ರೆಂಡ್ಸ್, ಮಾನ್ಸಿಂಗ್ ಮೆಹಲ್ಗಿಂತಲೂ ತುಂಬನೇ ಹಳೆ ಕಾಲದಲ್ಲಿ ನಿರ್ಮಾಣವಾದಂತಹ ಮೆಹಲ್ ವಿಕ್ರಮ್ ಮೆಹಲ್. ವಿಕ್ರಮ್ ಮೆಹಲ್ನ ಮುಂಭಾಗ ಇದು. ಇದರ ಮಧ್ಯದಲ್ಲಿ ನೋಡಿ ವಾಟರ್ ಟ್ಯಾಂಕ್ ಇದೆ. ಈ ಮುಂಭಾಗದಲ್ಲಿ ನಾವು ಶಿವಲಿಂಗವನ್ನು ನೋಡ್ಬೋದು. ಈ ಶಿವಲಿಂಗವನ್ನು ಔರಂಗಜೇಬನ ಕಾಲದಲ್ಲಿ ತೆಗೆದು ಬಿಸಾಡಿರ್ತಾರೆ. ಕೊನೆಗೆ ಅದನ್ನು ಹುಡುಕಿ ತೆಗೆದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ಶಿವಲಿಂಗ ಹಳೇ ಕಾಲದ ಶಿವಲಿಂಗ. ಅರಮನೆಯಲ್ಲಿದ್ದಂತಹ ಶಿವಲಿಂಗವನ್ನು ಹೊರಭಾಗದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಶಿವಲಿಂಗಕ್ಕೆ ಈಗಲೂ ಕೂಡ ಇಲ್ಲಿ ಪೂಜೆ ಪ್ರಾರ್ಥನೆಗಳನ್ನು ಮಾಡಲಾಗುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ರಾಜರ ಕೊಠಡಿಗಳು. ಇಲ್ಲಿ ರಾಜರು ಹೊರಭಾಗದಲ್ಲಿ ನೋಡಿ ಇಲ್ಲಿ ಜೂಲಾವನ್ನು ಕಟ್ತಾ ಇದ್ರಂತೆ ರಾಜರಿಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ. ಇದು ರಾಜರ ಕೊಠಡಿಯ ಒಳಭಾಗ. ಇದು ತುಂಬ ಹಳೆಯ ಕಾಲದ ಅರಮನೆಯಾಗಿರೋದ್ರಿಂದ ಇದು ಅಷ್ಟೊಂದು ಸುಸ್ಥಿತಿಯಲ್ಲಿಲ್ಲ, ಶಿಥಿಲಾವಸ್ಥೆಯಲ್ಲಿದೆ. ವಿಕ್ರಮ್ ಮಹಲ್ ಪಕ್ಕದಲ್ಲೇ ಕರಣ್ ಮಹಲ್ ಇದೆ. ಇದು 5 ಮಹಡಿಯ ಕಟ್ಟಡ. ಎಲ್ಲವೂ ಶಿಥಿಲಗೊಂಡ ಕಾರಣ ಕೇವಲ 2 ಮಹಡಿಗಳನ್ನು ಮಾತ್ರ ನಾವು ಇಂದು ವೀಕ್ಷಿಸಬಹುದು. ಇದನ್ನು ಬಾರದರಿ ಅಂತ ಕರೀತಾರೆ. ಇಲ್ಲಿ ರಾಜ್ಯದಲ್ಲಿ ಕಲೆಕ್ಟ್ ಆದಂತಹ ಟ್ಯಾಕ್ಸನ್ನು ತಗೊಂಡು ಬಂದು ಲೆಕ್ಕ ಹಾಕಿ ಲೆಕ್ಕವನ್ನು ಇಡ್ತಾ ಇದ್ರು. ಈ ಎಲ್ಲ ಕಟ್ಟಡಗಳು ಶಿಥಿಲ ವ್ಯವಸ್ಥೆಯಲ್ಲಿರೋದ್ರಿಂದ ಅದರ ರಿಪೇರಿ ಕಾರ್ಯ ಕೂಡ ಆಗ್ತಾ ಇದೆ. ಅದರ ವೀಕ್ಷಣೆಯನ್ನು ಕೂಡ ನಾವು ಮಾಡ್ಬೋದು. ಇಲ್ಲಿನ ಕಟ್ಟಡಗಳನ್ನು ರೆಡ್ ಸ್ಯಾಂಡ್ ಸ್ಟೋನಿಂದ ಮಾಡಲಾಗಿದೆ. ಅದಕ್ಕೆ ಮ್ಯಾಚ್ ಆಗಲಿಕ್ಕೆ ನೋಡಿ ರೆಡ್ ಕಲರ್ ಸಿಮೆಂಟ್ ಹಾಗೂ ಸುಣ್ಣವನ್ನು ಬಳಸ್ತಾ ಇದ್ದಾರೆ. ಬಾರದರಿಯನ್ನು ಬ್ರಿಟಿಷರು ಜೈಲಾಗಿ ಕನ್ವರ್ಟ್ ಮಾಡಿದರು. ಈಗ ನಾವೊಬ್ಬ ಕೈದಿಯನ್ನು ಈ ಜೈಲೊಳಗಡೆ ಹಾಕಿದ್ವಿ. ನೋಡಿ ಈ ರೀತಿ ಬಾರದರಿಯನ್ನು ಕರಣ್ ಮಹಲ್ನ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಸೀಕ್ರೆಟ್ ಆಗಿ ಪ್ಯಾಸೇಜಿಂದ ಎಕ್ಸಿಟ್ ಆಗಲಿಕ್ಕೆ ಇರುವಂತಹ ಸುರಂಗ ಮಾರ್ಗ. ಇದು ರಾಜರ ಕೊಠಡಿ. ಹೊರಗಿನಿಂದ ತಂಪಾದ ಗಾಳಿ ಬೀಸಲಿಕ್ಕೆ ಎತ್ತರವಾದ ಜಾಗದಲ್ಲಿ ಕಟ್ಟಲಾಗಿದೆ. ಕರಣ್ ಮಹಲಿನ ಮುಂಭಾಗ ಇದು ರಾಜರ ಕೊಠಡಿ. ಇಲ್ಲಿ ರಾಜರು ವೀಕ್ಷಣೆಯನ್ನು ಮಾಡ್ತಾಯಿದ್ರು. ಈಗ ನಾವು ಕರಣ್ ಮೆಹಲ್ನ 5ನೇ ಮಹಡಿ ಮೇಲೆ ನಿಂತು ಇಡೀ ವೀವ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಆನಂದಿಸಿ. ರಾಜ ಅನ್ನುವಂತಹ ರಾಜ ಗಾಂಭೀರ್ಯತೆ ನಮಗೆ ಬರ್ತಾ ಇದೆ. ಇದನ್ನು ನೋಡಿ, ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಇದ್ದೀವಿ. ಕೊನೆಯ ಒಂದು ಫ್ಲೋರಿಗೆ ಹೋಗ್ತಾ ಇದ್ದೇವೆ. ಕರಣ್ ಮಹಲ್ನ ಅತ್ಯಂತ ಕೊನೆಯ ಅಂತಸ್ತಿಗೆ ಬಂದಿದ್ದೇವೆ. ರಾಜ ಗಾಂಭೀರ್ಯತೆ ಏನು ಅಂತ ಇಲ್ಲಿ ನಿಂತು ನೀವು ನೋಡ್ಬೋದು. ಓ ಮೈ ಗಾಡ್, ಇದೊಂದು ವ್ಯೂಸ್ ಇದೆಯಲ್ಲ, ಇಡೀ MP-ಯನ್ನು, ಇಡೀ ಮಧ್ಯಪ್ರದೇಶವನ್ನು ಒಮ್ಮೆ ಕಣ್ಣುಗಳಿಂದ ನಿಹಾರಿಸುವುದು. ನೋಡಿ, ಇದು ಇಡೀ MP ಸಿಟಿ. ಓ ಮೈ ಗಾಡ್, ನೋಡಿ ಇದೇ ಜಹಾಂಗೀರಿ ಮಹಲ್, ಶಹಜಹಾನ್ ಪ್ಯಾಲೇಸ್, ಕರಣ್ ಪ್ಯಾಲೇಸ್. ಈಗ ನೀವು ನೋಡ್ತಾ ಇರುವಂಥದ್ದು ಜೋಹಾರ್ ಕುಂಡ್. ಯುದ್ಧದಲ್ಲಿ ರಾಜ ಏನಾದರೂ ಸೋತು ಹೋದರೆ ಅರಮನೆಯಲ್ಲಿರುವಂತಹ ಎಲ್ಲ ಮಹಿಳೆಯರು ಸೇರಿ ಜೋಹಾರ್ ಮಾಡಿಕೊಂಡಂತಹ ಕುಂಡ. ಇದರ ಒಳಗೆ ಸಾವಿರಾರು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆಗ ಮೇಲಿಂದ ನೋಡಿದೆ ಅಲ್ವಾ, ಅದೇ ಜೋಹಾರ್ ಕುಂಡ್. ಇದು ಜೋಹಾರ್ ಕುಂಡ್.
ಫಿರಂಗಿ ಬಾರೂದ್ ಖಾನ್ ಅಂದರೆ ಬ್ರಿಟಿಷರ ಮದ್ದುಗುಂಡುಗಳ ಕಾರ್ಖಾನೆ. ಇದು ಬ್ರಿಟಿಷರ ಮದ್ದುಗುಂಡುಗಳ ಫ್ಯಾಕ್ಟ್ರಿ. ಇಲ್ಲಿ ಬ್ರಿಟಿಷರು ಮದ್ದುಗುಂಡುಗಳ ತಯಾರಿಯನ್ನು ಮಾಡ್ತಾ ಇದ್ದಂತಹ ಮದ್ದುಗುಂಡುಗಳನ್ನು ತಯಾರಿ ಮಾಡ್ತಾ ಇದ್ದಂತಹ ಫ್ಯಾಕ್ಟ್ರಿ. ನೋಡಿ, ಈ ಥರ ವ್ಯೂಸನ್ನು ನೀವು ಯಾವ ವಿಡಿಯೋದಲ್ಲೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ವಿಶೇಷವಾದ ವ್ಯೂಸನ್ನು ನಮ್ಮ ಚಾನಲಲ್ಲಿ ನೋಡ್ಬೋದು. ಓ ಮೈ ಗಾಡ್, ಇಡೀ ಕೋಟೆಯ ಬದಿಯನ್ನು ನೋಡಿ ಆನಂದಿಸಿ. ಎಷ್ಟು ಎತ್ತರದಲ್ಲಿ ನಿಂತಿದ್ದೀವಲ್ವ ನೋಡಿ. ನೋಡಿ ಯಾವ ರೀತಿ ಬೆಟ್ಟವನ್ನು ಕೊರೆದು ಆ ಬೆಟ್ಟದ ಮೇಲೆ ಕೋಟೆಗಳನ್ನು ಕಟ್ಟಿದ್ದಾರೆ ಅಂತ. ಇದು ಗ್ವಾಲಿಯರ್ ಕಂಪ್ಲೀಟ್ ಸಿಟಿಯ ವ್ಯೂ. ಇಲ್ಲಿಂದ ಬ್ರಿಟಿಷರು, ರಾಜರು ಎಲ್ಲರೂ ಇಡೀ ಸಿಟಿಯನ್ನು ಒಮ್ಮೆ ನೋಡಿ ಇಲ್ಲಿಂದ ಅಟ್ಯಾಕ್ಸ್ನ ಮಾಡಿದ್ರು. ನಾವು ತುಂಬ ಬೆಳಗ್ಗೆ ಬಂದ ಕಾರಣ ನಮಗೆ ರಶ್ ಇರಲಿಲ್ಲ. ಕ್ಲಿಯರ್ ಆಗಿ ಯಾವುದೇ ಟ್ರಾಫಿಕ್ ಇಲ್ಲದೆ ಪ್ಯಾಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಅಕ್ಟೋಬರ್ ಆದ ಕಾರಣ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಸ್ಕೂಲ್ ಟ್ರಿಪ್ ಇರುತ್ತೆ ಇಲ್ಲಿ. ಎಲ್ಲಿ ನೋಡಿದರೂ ಮಕ್ಕಳ ಗಲಾಟೆ. ಹಾಗಾಗಿ ಅದನ್ನು ತಪ್ಪಿಸಿದರೆ ಒಳ್ಳೆಯದು ಟೂರಿಸ್ಟ್ ಬರುವಾಗ. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.